ಕೊರಟಗೆರೆ ತಾಲೂಕಿನ ಖಾಸಗಿ ಶಾಲೆಗಳಲ್ಲಿ ನಿಯಮ ಪಾಲಿಸದ ಸಾರ್ವಜನಿಕ ಶಿಕ್ಷಣ ಇಲಾಖೆ ವಿರುದ್ಧ ಸಿಡಿದಿದ್ದ ಕರ್ನಾಟಕ ರಕ್ಷಣಾ ವೇದಿಕೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ತೋವಿನಕೆರೆ ಸುದ್ದಿಗಳು. ನಾನು ನಿಮ್ಮ ರಘುನಂದನ್ ಟಿ.ಆರ್. ಕರ್ನಾಟಕ ರಕ್ಷಣಾ ವೇದಿಕೆ ಕೊರಟಗೆರೆ ತಾಲೂಕು ಕಚೇರಿ ಮುಂಭಾಗ ಇಂದು ಪ್ರತಿಭಟನೆ ಮಾಡಿದ್ದು, ಖಾಸಗಿ ಶಾಲೆಗಳ ನ್ಯೂನತೆಗಳನ್ನು ಎತ್ತಿ ಹಿಡಿದಿದೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಖಾಸಗಿ ಶಾಲೆಗಳಲ್ಲಿ CBSE ಪ್ರವೇಶ ಶುಲ್ಕ ಪ್ರದರ್ಶಿಸದಿರುವುದು, ವಿದ್ಯಾರ್ಹತೆ ಇಲ್ಲದ ಶಿಕ್ಷಕಿಯರನ್ನು ನೇಮಕ ಮಾಡಿಕೊಂಡಿರುವುದು, ಶಿಕ್ಷಕರಿಗೆ ನಿಗದಿತ ಸಂಬಳ ನೀಡದಿರುವುದು, ಸರ್ಕಾರದ ಸುತ್ತೋಲೆಯ ಪ್ರಕಾರ 10 ಜನ ಮೇಲ್ಪಟ್ಟ ಸಂಸ್ಥೆಗಳಲ್ಲಿ ಸೇವಾ ಭದ್ರತೆ ನೀಡದಿರುವ ಬಗ್ಗೆ, ಹಾಗೂ ಶಾಲಾ ಮಕ್ಕಳಿಗೆ ಆಟದ ಮೈದಾನ ಇರುವುದಿಲ್ಲ, ಹಾಗೂ ಶಾಲಾ ವಾಹನಗಳಲ್ಲಿ CC ಕ್ಯಾಮೆರಾಗಳೇ ಇಲ್ಲದಿರುವುದು, ತಾಲೂಕಿನ ಖಾಸಗಿ ಶಾಲೆಗಳಲ್ಲಿ ಪ್ರತಿ ವರ್ಷದ ಆಯವ್ಯಯ ಮಂಡಿಸಿರುವ ದಾಖಲೆಗಳನ್ನು ಮಾಹಿತಿ ಹಕ್ಕು ಅಧಿನಿಯಮದಲ್ಲಿ ಕೋರಿದರೂ ನೀಡದಿಲ್ಲದಿರುವುದು, ಇಷ್ಟೆಲ್ಲ ಸಮಸ್ಯೆಗಳನ್ನು ತನಿಖೆ ಮಾಡಿ 1 ತಿಂಗಳ ಒಳಗಾಗಿ ಸೂಕ್ತ ಕ್ರಮ ಜರುಗಿಸದಿದ್ದಲ್ಲಿ ಆಮರಣಾಂತರ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳುವುದಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕೊರಟಗೆರೆ ತಾಲೂಕು ಅಧ್ಯಕ್ಷರಾದ ಪಟ್ರಾಜ್ KN ರವರು ತಿಳಿಸಿದರು. ಈ ಸಂದರ್ಭದಲ್ಲಿ ಕೊರಟಗೆರೆ ತಾಲೂಕು ಪದಾಧಿಕಾರಿಗಳಾದ ಗಾಡಿ ವೆಂಕಟೇಶ್, ಸೈಫುಲ್ಲಾ, ಉಮೇಶ್, ಗೋವಿಂದರಾಜು, ಶ್ರೀನಿವಾಸ್, ಮನುಪ್ರಸಾದ್, CN ದುರ್ಗ ಹೋಬಳಿ ಅಧ್ಯಕ್ಷರಾದ ವೀರಭದ್ರಯ್ಯ MG, ಹನುಮಂತ MH, ವಸಂತ್ ಹಾಗೂ ಪದಾಧಿಕಾರಿಗಳು, ತುಂಬಾಡಿ ಗ್ರಾಮದ ಅಧ್ಯಕ್ಷರಾದ ನರಸಿಂಹರಾಜು, ಗೋವಿಂದರಾಜು ಹಾಗೂ ಪದಾಧಿಕಾರಿಗಳು, ತೋವಿನಕೆರೆ ಗ್ರಾಮದ ಅಧ್ಯಕ್ಷರಾದ ರಘುನಂದನ್ TR, ಪದಾಧಿಕಾರಿಗಳಾದ ಭೋಜರಾಜು, ಮಂಜುನಾಥ್ ಅವರು ಉಪಸ್ಥಿತರಿದ್ದರು. ನಮ್ಮ ಈ ದಿನ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಒಂದಿಷ್ಟು ಕಾಲಾವಕಾಶವನ್ನು ಕೊಟ್ಟು ಕೇಳ್ಕೊಳ್ತಾ ಇದ್ದೀವಿ. 1 ತಿಂಗಳೊಳಗೆ ಏನಾದರೂ ಒಂದು ಕ್ರಮ ಜರುಗಿಸಿ ನ್ಯಾಯ ಒದಗಿಸಿದ್ರೆ ಈ ತಾಲೂಕಿನಲ್ಲಿ ಬಡ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅನ್ನೋಂಥದ್ದು ಮುಖ್ಯ ವಿಚಾರ. ಈ ವಿಷಯನ ಮುಂದೆ ಇಟ್ಕೊಂಡು ಈ ದಿನ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ನಟರಾಜ್ ಅವರ ಮುಖಂಡತ್ವದಲ್ಲಿ ಈ ಒಂದು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಒಂದು ಮನವಿ ಸ್ವೀಕರಿಸೋಕ್ಕೆ ನಮ್ಮ ತಹಸೀಲ್ದಾರ್ ಅವರು ಆಗಿರ್ತಿದ್ದಾರೆ. ಅವ್ರಿಗೆ ನಮ್ಮೆಲ್ಲ ಸಂಘಟನೆಗಳ ಮುಖ್ಯನ ಮನವಿ ಸಲ್ಲಿಸ್ತಿದ್ದೀವಿ. ಈಗ ನಮ್ಮ ವೆಂಕಟೇಶಣ್ಣವ್ರು ಹೇಳಿದಂಗೆ ಕೊರಟಗೆರೆ ತಾಲೂಕಲ್ಲಿ ನಡೆತಿರ್ತಕ್ಕಂತಹ ಏನು ವಿದ್ಯಾಸಂಸ್ಥೆಗಳು, ಕೆಲವು ಪ್ರೈವೇಟ್ ವಿದ್ಯಾಸಂಸ್ಥೆಗಳಿದೆ. ಈ ವಿದ್ಯಾಸಂಸ್ಥೆಗಳಿಂದ ಸುಮಾರು ವರ್ಷಗಳಿಂದ, ಸುಮಾರು ನಾವು 2016ರಿಂದ ಇಲ್ಲಿವರೆಗೂ ಹೋರಾಟವನ್ನು ನಡೆಸ್ಕೊಂಡ್ಬಿಡ್ತೀವಿ. ಮಧ್ಯದಲ್ಲಿ ಕೆಲವು ವರ್ಷಗಳಲ್ಲಿ ಅದು ಹಿಡಿತಕ್ಕೆ ಬಂದಿತ್ತು. ಈಗ ಏನಾಗಿದೆ ಅಂತ ಗೊತ್ತಿಲ್ಲ, ಮತ್ತೆ ಅವರು ಅದೇ ಚಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ. ಹಾಗಾಗಿ ಮತ್ತೆ ಈಗಿರ್ತಕ್ಕಂಥ BO ಅವರು, ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ, BO ಅವ್ರಿಗೆ ಯಾವುದೇ ವಿಚಾರನ ನಾವು ಹೋಗಿ ಕೇಳಲಿಕ್ಕೆ ಹೋದ್ರೆ ಇದು ನನಗೆ ಸಂಬಂಧ ಇಲ್ಲ, ಇದು ನನಗೆ ಸಂಬಂಧ ಇಲ್ಲ ಅಂತಾರೆ. ಮತ್ತೆ ಯಾರ ಹತ್ರ ಕೇಳಬೇಕನ್ನೋದು ನನಗೆ ಗೊತ್ತಿಲ್ಲ ಅಂತಾರೆ. ಒಂದು ಗ್ರೀನಿಂಗ್ ಅಂತ ಅವ್ರು ಕೊಟ್ಟಿದ್ದಾರೆ. ಆ ಗ್ರೀನಿಂಗ್ನ ಒಂದು ಮಾರ್ಕ್ಸ್ ಕಾರ್ಡು, ಒಂದು DC ತಗೊಂಡೋಗಿ ಅಟೆಸ್ಟೇಟ್ ಮಾಡಿಕೊಡಿ ಅಂತಂದ್ರೆ ಇದು ನಾನು ಮಾಡ್ಕೊಡ್ಲಿಕ್ಕೆ ಬರಲ್ಲ, ಹೆಡ್ ಮಾಸ್ಟರ್ ತಗೊಂಡ್ರಿ ಅಂತಾರೆ. ಹೆಡ್ ಮಾಸ್ಟರ್ ಇಲ್ಲ ಸರ್, ಅವರು ರಜಾ ಹಾಕಿದ್ದಾರೆ, ಬೇರೆಯವರು ಇನ್ಚಾರ್ಜ್ ಇಲ್ಲ ಅಂದರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ, ನಾನು ಹೇಳ್ತಾ ಇದ್ದೀನಲ್ವಾ ಇಲ್ಲಿಂದ ಹೊರಡಿ ಅಂತಾರೆ. ಕಚೇರಿ ಇರೋದೇನಕ್ಕೆ, BO ಕಚೇರಿ ಇರೋದೇನಕ್ಕೆ ಅಂದರೆ ಅವ್ರು ನಮ್ಗೆ ಹೇಳಬೇಕು. ಅಲ್ಲಿ ಹೋದಾಗ ಯಾರಾದರೂ ಬಡ ಮಕ್ಕಳು ಹೋಗ್ತಾರೆ, ವಿದ್ಯಾರ್ಹತೆ ಕಮ್ಮಿ ಇರೋರು ಹೋಗ್ತಾರೆ, ತಂದೆ ತಾಯಿಗಳು. ಎಜುಕೇಟೆಡ್ಸ್ ಹೋದರೆ ಅಂದರೆ ವಿದ್ಯಾರ್ಹತೆ ಇರತಕ್ಕಂಥ ತಂದೆ ತಾಯಿಗಳು ಹೋದ್ರೇ ಅವ್ರನ್ನ ಯಾವ ರೀತಿಲಿ ಮಾತಾಡಿಸ್ತಾರೆ ಅಂತಂದರೆ ಅಲ್ಲಿ ಭಯ ಬಿದ್ದು ಆಚೆ ಹೊರಟೋಗ್ಬೇಕು, ಆ ರೀತಿಲಿ ಮಾತಾಡಿಸ್ತಾರೆ. ಹಾಗಾಗಿ ದಯವಿಟ್ಟು ನಮ್ಮ ತಹಸೀಲ್ದಾರ್ ಸಾಹೇಬರಾಗಲಿ, ನಮ್ಮ DDPI ಸಾಹೇಬರಾಗಲಿ, ನಾವು ನೇರವಾಗಿ ಅವ್ರನ್ನ ದೂಷಿಸ್ತಾ ಇದ್ದೀವಿ. ಯಾರನ್ನ? ನಮ್ಮ BO ಸಾಹೇಬರು. ಅವರಿಗೆ ಮಾತಾಡೋ ಅಂಥ ಸಮಾಧಾನ ಇಲ್ವೋ ಇಲ್ಲ, ಅದು ಅವರ ವ್ಯಕ್ತಿತ್ವನೂ ಗೊತ್ತಿಲ್ಲ. ದಯವಿಟ್ಟು ಈ ಒಂದು ವಿಚಾರವನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಿ, ಇವ್ರ ಬಗ್ಗೆ ಮತ್ತೆ ಬೇರೆ ವಿಚಾರಗಳು ಅಷ್ಟೇ, ಇದರಲ್ಲಿ ನಾವು ಕೊಡ್ತಾ ಇರ್ತಕ್ಕಂಥ ಪತ್ರದಲ್ಲಿ ಪ್ರತಿಯೊಂದನ್ನು ಉಲ್ಲೇಖ ಮಾಡಿದ್ದೀವಿ. ನಾವು ಇದನ್ನೆಲ್ಲ ನೋಡಿ ದಯವಿಟ್ಟು ಈ ಒಂದು ಕೊರಟಗೆರೆಗೆ ಇರ್ತಕ್ಕಂಥ ಏನು ಈ ನ್ಯೂನತೆಗಳಿದೆ ಇದನ್ನು ಆದಷ್ಟು ಬೇಗ ಸರಿಪಡಿಸಬೇಕು. ಇದನ್ನು ಸರಿಪಡಿಸದೇ ಇದ್ದರೆ ಇವತ್ತಿನ 1 ತಿಂಗಳ ನಂತರ ಇಲ್ಲಿ ಧರಣಿ ಸತ್ಯಾಗ್ರಹವನ್ನು ಹೂಡೋದಕ್ಕೆ ಅಂತಂದೇ ಈ ದಿನ ನಾವು ಈ ಪತ್ರವನ್ನು ಸಲ್ಲಿಸ್ತಾ ಇರೋದು. ದಯವಿಟ್ಟು ನಮ್ಮ ದಂಡಾಧಿಕಾರಿಗಳು ಈ ವಿಚಾರವಾಗಿ ತುಂಬ ಒಂದು ಜವಾಬ್ದಾರಿಯಿಂದ ನಮಗೆ ಈ ಒಂದು ಕೆಲಸವನ್ನು ಮಾಡಿಕೊಡ್ತಾರೆ ಅನ್ನೋ ಒಂದು ಭರವಸೆ ಇಟ್ಟು, ಮತ್ತು DDPI ಸಾಹೇಬರಿಗೆ ಮತ್ತೊಮ್ಮೆ ಹೇಳೋದು, BO ಅವರ ನಡತೆ ಸರಿ ಇಲ್ಲ. ಇದನ್ನು ತೀರಾ ನೀವು ಸೂಕ್ಷ್ಮವಾಗಿ ಗಮನಿಸಿ, ದಯವಿಟ್ಟು ಬೇರೆ ವಿಚಾರಗಳನ್ನು ಬೇರೆ ಕಡೆಯವರು ಕೇಳಿ. ನಾವು ದೂಷಿಸ್ತಾ ಇದ್ದೀವಿ ಅಂತಲ್ಲ, ಬೇರೆಯವ್ರನ್ನ ಕೇಳ್ಕೊಂಡು ಇದನ್ನು ಸರಿಪಡಿಸ್ಕೊಳ್ಬೇಕು ಅಂತ ಕೇಳ್ಕೊಂಡು, ಜೈ ಹಿಂದ್, ಜೈ ಕರ್ನಾಟಕ.
ಕೊನೆಯದಾಗಿ ಎರಡೆರಡು ಮಾತಾಡಬೇಕು ಅಂತ ನನಗೂ ಅನ್ನಿಸ್ತಿದೆ. ಯಾಕೆಂದರೆ 2016ರಿಂದಲೂ ಕೂಡ ಖಾಸಗಿ ಶಾಲೆ ವಿಚಾರಗಳಲ್ಲಿ ನಾವು ಹೋರಾಟ ಮಾಡಿಕೊಂಡೇ ಬಂದಿದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಕೊರಟಗೆರೆ ತಾಲೂಕು ನಾವು ಹೋರಾಟ ಮಾಡಿದಂಥ ಸಂದರ್ಭಗಳಲ್ಲಿ ಇವರು ಪ್ರತಿ ಸಾರಿ ಕೂಡ ಅವರ ಸ್ಕೂಲ್ ಸ್ಟ್ರಕ್ಚರ್ ಏನು ಫೀಸ್ ಇದೆ ಅದನ್ನು ಅವರ ನೋಟಿಸ್ ಬೋರ್ಡ್ಗಳಲ್ಲಿ ಹಾಕ್ತಾ ಇದ್ರು. ಅದನ್ನು ತಂದೆ ತಾಯಿಗಳು ನೋಡಿ ಅದನ್ನು ಫೀಸ್ನ ಪಾವತಿ ಮಾಡೋಂಥ ಕೆಲಸನೂ ಕೂಡ ಮಾಡ್ತಾ ಇದ್ರು. ಎಲ್ಲ ಸಂಸ್ಥೆಗಳ ವಿಚಾರಗಳಲ್ಲೂ ನಾವು ಸರಿ ಇಲ್ಲ ಅಂತ ನಾವು ಹೇಳಲಿಕ್ಕೆ ಬಯಸೋದಿಲ್ಲ. ಯಾಕೆ ಅಂತಂದರೆ ಕೆಲವೊಂದು ಸಂಸ್ಥೆಗಳು ಪಾಲಿಸ್ತಾ ಇರ್ಬೋದು, ಕೆಲವೊಂದು ಸಂಸ್ಥೆಗಳು ಪಾಲಿಸದಲ್ಲೇ ಇರ್ಬೋದು. ಈ ಮಾತನ್ನು ಹೇಳಲಿಕ್ಕೆ ಕಾರಣ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು. ಯಾಕೆ ಅಂತಂದರೆ ನಾವು ಅವ್ರನ್ನ ಮೌಖಿಕವಾಗಿ ಕೇಳಿದ್ವಿ, ಮಾಹಿತಿ ಹಕ್ಕಿನಲ್ಲಿ ಕೇಳಿದ್ವಿ. ಯಾವುದನ್ನೇ ಕೇಳಿದ್ರೆ ಇದು ನನ್ನ ಅಂಡರಲ್ಲಿ ಬರೋಲ್ಲ ಅಂತಾರೆ, ಇದನ್ನು ಕೊಡೋಕ್ಕೆ ಬರೋಲ್ಲ ಅಂತಾರೆ. ಈ ವಿಚಾರನ ಇಟ್ಕೊಂಡು ಇವತ್ತಿನ ದಿನ ಒಂದೇ ಒಂದು ಸಣ್ಣ ತಪ್ಪಿಂದಾಗಿ ಇವತ್ತು ಕರೆಕ್ಟಾಗಿ ನೋಡ್ಕೊಬೇಕು ಅಂತಂದರೆ ಇವತ್ತು ಬರೀ ಪ್ರತಿಭಟನೆ ಆಗಬಾರ್ದಿತ್ತು, ಇದು ಒಂದು ಧರಣಿ ಸತ್ಯಾಗ್ರಹ ಆಗಬೇಕಾಗಿತ್ತು ಇವತ್ತು. ಆದರೆ ನಾನು ಕೊಡೋಂಥ ಲೆಟ್ರಲ್ಲಿ ಒಂದೇ ಒಂದು ಸಣ್ಣ ಲೋಪ ಇದ್ದಿದ್ದಕ್ಕೆ ಇವತ್ತಿನ ದಿನ ಈ ಒಂದು ಪ್ರತಿಭಟನೆ ಅಂತ ಇಲ್ಲಿಗೆ ಬಂದಿದೆ. ಸೊ ಹಂಗಾಗಿ ನಾನು ಕೇಳೋದಿಷ್ಟೇ, ಕ್ಷೇತ್ರದಲ್ಲಿ ಸುಮಾರು ಜನ ಶಿಕ್ಷಕರು ಖಾಸಗಿ ಶಾಲೆಗಳಲ್ಲಿ ಇವತ್ತಿನ ದಿನ ಪಾಠ ಮಾಡಲಿಕ್ಕೆ ಬರ್ತಿದ್ದಾರೆ. ಮ್ಯಾನೇಜ್ಮೆಂಟ್ ಅಂತ ಏನಿದೆ, ಇವರು ಬೇಕಾದಂಥವ್ರಿಗೆ ಹೆಚ್ಚಿನ ಸಂಬಳ ಕೊಡುವಂಥದ್ದು, ಬೇಡದಲ್ಲೇ ಇರುವಂಥವ್ರಿಗೆ ಕಡಿಮೆ ಸಂಬಳ ಕೊಡುವಂಥ ತಾರತಮ್ಯಗಳನ್ನು ಮಾಡೋವಂಥದ್ದು. ಎಷ್ಟೋ ಜನ ಶಿಕ್ಷಕರು ಇವತ್ತು ವಿಧಿ ಇಲ್ದಲೇ ಅವ್ರ ಸಂಸ್ಥೆಗಳಲ್ಲಿ ಕೆಲಸ ಮಾಡೋಂಥ ಕೆಲಸ ಆಗ್ತಾ ಇದೆ. ಹಾಗಾಗಿ ದಯಮಾಡಿ ನಮ್ಮ ತಾಲೂಕು ದಂಡಾಧಿಕಾರಿಗಳಲ್ಲಿ ನಾನು ಕೇಳ್ಕೊತೀನಿ, ಇದನ್ನ ಏನು ನಾವು ಇವತ್ತು ಲೆಟರ್ ನಿಮಗೆ ಕೊಡ್ತಾ ಇದ್ದೀವಿ, ನಮ್ಮ ಕ್ಷೇತ್ರದಲ್ಲಿರುವಂಥ ಖಾಸಗಿ ಶಾಲೆಗಳಲ್ಲಿ 10 ಜನಕ್ಕಿಂತ ಮೇಲ್ಪಟ್ಟಿರುವಂಥ ಎಲ್ಲ ಸಂಸ್ಥೆಗಳಲ್ಲೂ ಕೂಡ ESI ಮತ್ತು PFನ ಕಾರ್ಮಿಕ ಇಲಾಖೆಯವ್ರಿಗೆ ತಾವು ಸೂಚನೆ ಕೊಟ್ಟು ಕಡ್ಡಾಯವಾಗಿ ಅವ್ರಿಗೆ ಮಾಡಿಕೊಡ್ಬೇಕು. ಏನು ಅವ್ರಿಗೆ ಸೇವಾ ನಿಧಿ ಅಂತ ಏನು ಬರುತ್ತೆ ಅದನ್ನು ತಾವು ಮಾಡಿಸ್ಕೊಡ್ಲೇಬೇಕು. ಹಾಗೆಯೇ ಕೊಡ್ತಾ ಇರೋಂಥ ಸಂಬಳ ಅವ್ರಿಗೆ ಮಾಡಿರೋಂಥ ಎಜುಕೇಷನ್ ತಕ್ಕನಾಗಿರತಕ್ಕಂಥ ಸಂಬಳನ ಅವ್ರಿಗೆ ಸಿಬ್ಬಂದಿಗಳಿಗೆ ಕೊಡಬೇಕು ಅನ್ನೋಂಥ ವಿಚಾರ. ಹಾಗೆಯೇ ಆಟದ ಮೈದಾನ ಇರುವಂಥ ಎಷ್ಟೋ ಶಾಲೆಗಳಿದ್ದಾವೆ. ದಯಮಾಡಿ ಹೇಳ್ತಿದ್ದೀನಿ, ಖಾಸಗಿ ಶಾಲೆಗಳಲ್ಲಿ ಆಟದ ಮೈದಾನ ಇರಲೇಬೇಕು ಅನ್ನೋಂಥದ್ದು ಕಡ್ಡಾಯ ಇದೆ. ಹಾಗೆಯೇ ಪ್ರತಿಯೊಂದು ಶಾಲೆಯ ಒಂದು ಏನು ವಾಹನ ಇರ್ತವೆ, ಭದ್ರತೆ ಅನ್ನೋದು ಅದರಲ್ಲಿ ಮರೀಚಿಕೆ ಆಗಿದೆ. ಸುಮಾರು ಜನ ಅದಕ್ಕೆ ಹೆಚ್ಚುವರಿ ಸೀಟ್ಗಳನ್ನು ಹಾಕೊಂಡು ಹೊಡೆಯುವಂಥದ್ದು, ಜೊತೆನಲ್ಲಿ ಅದರಲ್ಲಿ CC ಕ್ಯಾಮ್ರಾ ಅಳವಡಿಕೆ ಈವರೆಗೂ ಕೂಡ ತಾಲೂಕಲ್ಲಿ ಯಾರೂ ಮಾಡಿಲ್ಲ. ಡೆಲ್ಲಿನಲ್ಲಿ ಆಗಿರ್ತಕ್ಕಂಥ ಘಟನೆ ತಾವೆಲ್ಲರೂ ಕೂಡ ಈಗಾಗಲೇ ಮರ್ತೋಗಿರ್ಬೋದು, ನಮಗೆ ಇನ್ನೂ ನೆನಪಿದೆ. ಯಾಕೆ ಅಂತಂದರೆ ಆ ಒಂದು ಕಾಯ್ದೆ ತಂದಿದ್ದು ಆ ಡೆಲ್ಲಿನಲ್ಲಾದಂಥ ಒಂದೇ ಒಂದು ಮಗಳ ಮೇಲೆ ಒಂದು ದೌರ್ಜನ್ಯ ಏನಿದೆ, ಹೆಣ್ಮಗಳ ಮೇಲೆ ದೌರ್ಜನ್ಯ ಏನಿದೆ, ಅದರಿಂದ ಆಗಿರೋಂಥದ್ದು. ನಮ್ಮ ತಾಲೂಕಿನಲ್ಲಿ ಆಗ್ತದೆ ಯಾವುದನ್ನು ಮತ್ತೆ ಸಂಭವಿಸೋದು ಬೇಡ ಅನ್ನೋಂಥ ನಿಟ್ಟಿನಲ್ಲಿ ಇವತ್ತಿನ ದಿನ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಕೊಡ್ತಾ ಇದ್ದೀವಿ. ಇದನ್ನು ಯಾರೋ ತಪ್ಪಾಗಿ ಭಾವಿಸಬಾರ್ದು ಖಾಸಗಿ ಶಾಲೆಯವರು ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ರಕ್ಷಣಾ ವೇದಿಕೆ ಕೊರಟಗೆರೆ ತಾಲೂಕು ಘಟಕ ವತಿಯಿಂದ ತಾಲೂಕಿನ ಖಾಸಗಿ ಶಾಲೆಗಳಲ್ಲಿ